ಗೈಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಪ್ರಯಾಣ ರಾಮನಗರದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ನಾವು ಹೊರಟಿದ್ವಿ. ಅಂದರೆ ನಮ್ಮ ಬೀಗ್ರ ಜೊತೆ ಅವ್ರ ಫ್ರೆಂಡ್ ಮನೆಗೆ ಅಂತ ಹೊರಟ್ವಿ. ಇದು ಅವ್ರ ಟೆರೆಸ್ ಮೇಲಿಂದ ನಾವು ವಿಡಿಯೋ ಮಾಡಿದ್ದು. ಫುಲ್ ಸುತ್ತಮುತ್ತ ಹೊಲ, ಆ ಹೊಲದಲ್ಲಿ ಮಾವಿನ ಹಣ್ಣು ಗಿಡ, ತೆಂಗಿನ ಗಿಡ ಹಾಕಿದ್ದಾರೆ. ಅದು ನೋಡೋಕ್ಕೆ ಒಂಥರ ಖುಷಿ. ಒಳ್ಳೆ ದಿನ ಅವತ್ತು. ನಾವು ಬೆಳಗ್ಗೆ ಹೋಗಿದ್ದು, ಸಾಯಂಕಾಲ ಹೇಗಾಯಿತು ಅಂತಲೇ ನಮಗೆ ಗೊತ್ತಿಲ್ಲ. ಅಷ್ಟು ನೀಟಾಗಿ ಟೈಮ್ ಪಾಸ್ ಆಯಿತು. ತುಂಬ ಚೆನ್ನಾಗಿತ್ತು ಅಲ್ಲಿನ ವೆದರು, ಸುತ್ತಮುತ್ತ ಜನ ಎಲ್ಲ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ನಮಗಂತೂ ಟೈಮ್ ಪಾಸ್ಗಿಂತ ಅಲ್ಲಿನ ವೆದರು, ಅಲ್ಲಿಂದು ಇದು ನೋಡೋಕ್ಕೆ ಖುಷಿ ಆಗುತ್ತೆ. ಇದು ಅವ್ರ ತೋಟದಲ್ಲಿ ಅವರು ತಿರುಗಾಡ್ಕೊಳ್ಳೋಕ್ಕೆ ಅಂತ ರೋಡ್ ಮಾಡಿರೋದು. ಇಲ್ಲಿ ಚಿರತೆ ಕೂಡ ಬರುತ್ತಂತೆ, ಹಾಗಾಗಿ ಹುಷಾರಾಗಿರಬೇಕು. ಯಾಕಂದರೆ ಯಾವಾಗ ಕಾಣಿಸೋದು ಇಲ್ಲ ನಮ್ಗೆ. ಚಿರತೆ ಬಂದ್ರೂ ಅಲ್ಲಿದ್ರೂ ಕಾಣಿಸಲ್ಲ. ಯಾಕಂದರೆ ಅಷ್ಟಕ್ಕೊಂದು ಅಂದರೆ ತೆಂಗಿನ ಮರ, ಮಾವಿನ ಮರ ಇರೋದ್ರಿಂದ ಅಲ್ಲೇನಿರುತ್ತೆ ಅಂತಲೂ ನಮಗೆ ಕಾಣಿಸಲ್ಲ. ಇದು ನಾವು ಗಿಡ ಎಲ್ಲ ಹತ್ತಿ ಫೋಟೋಸ್ ತೆಕ್ಕೊಂಡಿದ್ದು. ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಅವ್ರ ಊರು ಹೇಗಿದೆ ಅಂತ ಹೇಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾವು ರಾಮನಗರಕ್ಕೆ ಹೋಗಿದ್ವಿ ಅಲ್ವಾ, ಅಲ್ಲಿ ನಮ್ಮ ಬೀಗರು ಅವ್ರದ್ದು ಫ್ರೆಂಡ್ ಮನೆಗೆ ಹೋಗಿದ್ವಿ. ಫ್ರೆಂಡ್ ತೋಟಕ್ಕೆ ಹೋಗಿದ್ವಿ. ಫ್ರೆಂಡ್ ತೋಟದ ಮನೇಲಿ ಇದು ಹಾಕಿದ್ದಿದ್ದು ಗೆಣಸಿನ ಗಿಡ ಅಂತ ಹೇಳ್ತಾರಲ್ಲ, ಹೇಗಿದೆ ನೋಡಿ ಅದ್ರ ಎಲೆ, ಆ ಥರ ಅದ್ರ ಒಳಗೆ ಗೆಣಸು ಬೀಳೋದು. ಆ ಗೆಣಸನ್ನ ಬೆಟ್ಟದ ಅಂದರೆ ಕಾಡು ಗೆಣಸು ಏನೋ ಹೇಳಿದ್ರಪ್ಪ, ನಾನು ಮರ್ತುಬಿಟ್ಟೆ. ಆವಾಗಲೇ ನೆನ್ಪಿಟ್ಕೋಬೇಕು, ನಾನು ಮರ್ತೆ. ಅಂದರೆ ಇದೆಲ್ಲ ಚಿಕ್ಕ ಚಿಕ್ಕ ಗಿಡ ಕಾಣಿಸ್ತಿದೆಯಲ್ಲ, ಇದೆಲ್ಲ ಹುಳ್ಳಿಕಾಳು ಗಿಡ ಹಾಕಿದ್ದಾರೆ ಅವರು. ಯಾಕೆ ಅಂದರೆ ಫಸ್ಟ್ ಬೆಳೆ ಅಂತೆ ಇವ್ರದ್ದು. ಅಂದರೆ ಹಾಕಿದ್ದು ತೆಂಗಿನಕಾಯಿ ಗಿಡದಲ್ಲಿ ಫಸ್ಟ್ ತೆಂಗಿನಕಾಯಿ ಬಂದಿರೋದು. ಹಾಗಾಗಿ ಅವ್ರಿಗೆ ಖುಷಿ ಇತ್ತು, ಫಸ್ಟ್ ತೆಂಗಿನಕಾಯಿ ಬಿಟ್ಟಿದೆ ಅಂತ ಹೇಳಿ. ಹಾಗಾಗಿ ಅವ್ರು ಫೋಟೋ ತೆಗೊಳ್ತಾಯಿದ್ರು. ಅಂದರೆ ಅದ್ರ ಖುಷಿ ಒಬ್ಬರು ರೈತರಿಗೆ ಗೊತ್ತಾಗೋದು. ಅದ್ರ ಹಿಂದೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೋ, ಅದಕ್ಕೊಂದು ಬೆಳೆ ಅಂತ ಬಂದಾಗ ಅದರಲ್ಲಿ ಇರೋ ಖುಷಿ, ಅವ್ರಿಗೆ ಸಿಗೋ ಖುಷಿ ಬೇರೆ ಅದರಲ್ಲೂ ಸಿಗಲ್ಲ ಅನಿಸುತ್ತೆ. ಅಷ್ಟು ಖುಷಿ ಪಡ್ತಾಯಿದ್ರು. ಹಾಗೆ ಒಂದು 15 ದಿನ ಮುಂಚೆ ಆ ತೆಂಗಿನ ಗಿಡಕ್ಕೆ ಪೂಜೆ ಎಲ್ಲ ಮಾಡಿ, ಸೀರೆ ಎಲ್ಲ ಹೊರಿಸಿ ಪೂಜೆ ಎಲ್ಲ ಮಾಡಿದ್ರಂತೆ. ಆದರೆ ಎಲ್ಲದಕ್ಕೂ ನಮ್ಮ ಹಿಂದೂ ಪದ್ಧತಿಲಿ ಹೇಗಿದೆ ಅಂದರೆ, ಏನಾದರೂ ಒಂದು ಮೊದಲು ಬೆಳೆ ಬಂದಾಗ ಅದಕ್ಕೆ ಪೂಜೆ ಮಾಡೋದು, ಅದೆಲ್ಲ ಒಂದು ಮೊದಲಿಂದ ನಡ್ಕೊಂಡು ಬಂದುಬಿಟ್ಟಿದ್ದಾರೆ ಅನಿಸುತ್ತೆ. ಹಾಗಾಗಿ ಸೀರೆ ಎಲ್ಲ ಉಡಿಸಿ ಪೂಜೆ ಮಾಡಿದರು ಅಂದರೆ ಆಶ್ಚರ್ಯ. ಇಷ್ಟೆಲ್ಲ ಇರುತ್ತಾ ಅಂತ ನಮಗಂತೂ ಅದೆಲ್ಲ ಏನೂ ಗೊತ್ತೇ ಇರಲ್ಲ, ಈ ಥರನೂ ಇರುತ್ತೆ ಅಂತ. ಅಂದರೆ ತೋಟದೊಳಗೆ ಮಾವಿನ ಹಣ್ಣು ಗಿಡ ಮತ್ತು ಫ್ರೂಟ್ಸ್, ಬೆಣ್ಣೆಹಣ್ಣು ಅಂತಾರಲ್ಲ ಅದ್ರ ಗಿಡ, ಆಮೇಲೆ ಸೀಬೆಹಣ್ಣು ಗಿಡ, ಆಮೇಲೆ ನಿಂಬೆಹಣ್ಣು, ಸಪೋಟ, ಏನೇನೋ ಗಿಡ ಹಾಕಿದ್ದಾರೆ. ಆದರೆ ಇನ್ನೂ ಅದೆಲ್ಲ ಬರಬೇಕು. ಇನ್ನೂ ಈಗೀಗ ಸ್ವಲ್ಪ ದೊಡ್ಡದಾಗ್ತಿದೆ ಅಲ್ವಾ, ಹಾಗಾಗಿ ಯಾವುದೂ ಇನ್ನೂ ಬರ್ತಾಯಿದ್ದಿಲ್ಲ. ಸೀಬೆಹಣ್ಣು ಗಿಡದಲ್ಲಿ ಸೀಬೆಹಣ್ಣು ಅಂತೂ ಬಿಟ್ಟಿತ್ತಂತೆ. ಆದರೆ ನಾವು ಆ ಸೈಡ್ ಹೋಗಿಲ್ಲ, ಯಾಕಂದರೆ ಈ ಕಡೆ ಸೈಡ್ ಸುತ್ಕೊಂಡು ಬರೋಷ್ಟಿಗೆ ಸಾಕಾಗೋಯಿತು. ಅಷ್ಟು ದೊಡ್ಡ ತೋಟ ಇದೆ ಹಾಗಾಗಿ. ಆಮೇಲೆ ಪಾಪ ಇದು ಫಸ್ಟ್ ಬೆಳೆ ಅಂದರೆ ಬೆಟ್ಟದ ನಲ್ಲಿಕಾಯಿ ಇದೆ ಅಲ್ವಾ, ಅದು ಕೂಡ ಫಸ್ಟ್ ಬೆಳೆದಿರೋದಂತೆ ಅವರು. ಈ ಚಿಕ್ಕ ನಲ್ಲಿಕಾಯಿ ಇತ್ತು ಬೆಟ್ಟದಲ್ಲಿ, ಅಂದರೆ ಬೆಟ್ಟದ ನಲ್ಲಿಕಾಯಿ ಗಿಡದಲ್ಲಿ. ಅಂದರೆ ತುಂಬ ಚಿಕ್ಕದಾಗಿ ಇನ್ನೂ ಬಂದಿರೋದು, ಅದು ತುಂಬ ದೊಡ್ಡದಾಗಿಲ್ಲ. ಈಗ ಥರ ಫಸ್ಟ್ ಬಿಟ್ಟಿದೆ. ಅದು ನೋಡಿಬಿಟ್ಟು ಪಾಪ ಅವ್ರು ಅಷ್ಟು ಖುಷಿ ಆದರು. ಅಂದರೆ ಅವ್ರಿಗೆ ಬೇರೆ ಥರ ಖುಷಿ ಸಿಗುತ್ತೋ ಇಲ್ವೋ, ಅದು ನೋಡಿದ ತಕ್ಷಣ ಅವ್ರಿಗೆ ಅಷ್ಟು ಖುಷಿ ಆಗೋಯ್ತು. ಫಸ್ಟು ನಮ್ಮ ಮನೇಲಿ ನಲ್ಲಿಕಾಯಿ ಬಿಟ್ಟಿರೋದು ಅಂತ ಹೇಳಿ. ಇದಕ್ಕೆ ಹೇಳೋದು ನಾನು, ರೈತರಿಗೆ ಗೊತ್ತು ಅದ್ರ ಕಷ್ಟ ಏನು ಪಟ್ಟಿರ್ತಾರೋ, ಅದಕ್ಕೆ ಬೆಳೆ ಬಂದಾಗ ಅದ್ರಲ್ಲಿ ಸಿಗೋ ಖುಷಿ ಯಾವುದ್ರಲ್ಲೂ ಸಿಗಲ್ಲ ಅಂತ. ಹಾಗೆ ಇದು ಕೂಡ ರಾಗಿ ಗಿಡ ಹಾಕಿದ್ದಾರೆ ಅವರು, ಅದರಲ್ಲೂ ಬಂದಿದೆ ರಾಗಿ. ಇನ್ನೊಂದು ತಿಂಗಳು ಬೇಕಂತೆ ಅದು ಕೀಳೋಕ್ಕೆ. ಅಂದರೆ ಈಗೀಗ ಸ್ವಲ್ಪ ಬರ್ತಾಯಿದೆ. ಹಾಗೆ ಅಂದರೆ ಇದೆಲ್ಲ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಇದು ನೋಡಿದಷ್ಟು ಸುಲಭ ಅಂತೂ ಇರಲ್ಲ, ಯಾಕಂದರೆ ಹಿಂದೆ ಅದಕ್ಕೆ ಅಷ್ಟೇ ಕಷ್ಟಪಡಬೇಕು ಅವರು. ಆ ಥರ ಈ ತೋಟ ನೋಡ್ಕೊಂಡು ಹೋಗ್ತಿದ್ರೆ ಟೈಮ್ ಹೋಗ್ತಾ ಇದ್ದಿದ್ದೇ ಗೊತ್ತಾಗ್ತಿದ್ದಿಲ್ಲ. ಆಮೇಲೆ ಇದು ಅವರು ಮಳೆ ನೀರು ಬಂದಾಗ ಸೇವ್ ಆಗಲಿ ಅಂತ ದೊಡ್ಡ ಒಂದು ತೊಟ್ಟಿ ಥರ ಕಟ್ಟಿದ್ದಾರೆ. ಆ ತೊಟ್ಟಿಲಿ ಸೇವ್ ಆಗೋಕ್ಕಂತ ಮಾಡ್ಕೊಂಡಿರೋದು, ನೀರು ಸ್ಟಾಕ್ ಆಗಲಿ ಅಂತ. ಇದು ನಾವು ಲಿಂಬೆಹಣ್ಣು ಕಿತ್ತಿದ್ವಿ ಒಂದು 15 ದಿನ ಮುಂಚೆ. ತುಂಬ ಲಿಂಬೆಹಣ್ಣು ಇತ್ತಂತೆ. ಇದು ಫಸ್ಟ್ ಬೆಳೆ ಅವ್ರದ್ದು. ಕಿತ್ಕೊಳ್ಳಿ ಅಂತ ಹೇಳಿದರು ಅಂತ ಕೀಳ್ತಾ ಇದ್ವಿ. ಆದರೆ ಮುಳ್ಳಂತೂ ತುಂಬ ಇತ್ತು ಗಿಡದಲ್ಲಿ. ಇಷ್ಟೊಂದು ಲಿಂಬೆಹಣ್ಣು ಕಿತ್ವಿ, ತೋರಿಸ್ತೀನಿ ರೀ ನಿಮಗೆ ಎಷ್ಟು ಲಿಂಬೆಹಣ್ಣು ಕಿತ್ತಿದ್ದೀವಿ ಅಂತ ಹೇಳಿ. ಮೊಬೈಲ್ ಇರಲಿ ನೋಡಿ, ನಾವು ಎಷ್ಟೊಂದು ಲಿಂಬೆಹಣ್ಣು ಕಿತ್ತಿರೋದು ಇವತ್ತು. ಲಿಂಬೆಹಣ್ಣು ಮತ್ತು ಇದು ಎಂತ ಇದು, ಎಳ್ಳಿಕಾಯಿನೇನಾ?
ಇದು ನಿಂಬೆಹಣ್ಣು ಉಪ್ಪಿನಕಾಯಿ, ಇದು ಚಿತ್ರಾನ್ನ, ಹಾಗೆ ಜ್ಯೂಸು ಕೂಡ ಮಾಡ್ಬೋದು. ನೀತು ಆಮೇಲೆ ಇತ್ತು ಅಂದರೆ ಅವ್ರ ಊರ ಕಡೆ ಹೊರಟಿದ್ವಿ. ತೋಟದಿಂದ ಸ್ವಲ್ಪ ಮುಂದೆ ಅವ್ರ ಊರಿದೆ, ಹಾಗಾಗಿ ಅವ್ರ ಊರ ಕಡೆ ಏನಕ್ಕೆ ಹೊರಟಿದ್ವಿ ಅಂದರೆ ಅಲ್ಲಿ ಸುತ್ತಮುತ್ತ ಪ್ಲೇಸ್ ಚೆನ್ನಾಗಿದೆ ಅಂತ. ಇದು ದೇವರಿಗಂತ ಬಾವಿ ಬಿಟ್ಟಿರೋದು. ಇವ್ರದ್ದು ಊರಲ್ಲೊಂದು ಜಾತ್ರೆ ನಡೆಯುತ್ತಂತೆ. ಆ ಜಾತ್ರೆ ನಡೆದಾಗ ಈ ಬಾವಿಯಿಂದ ನೀರು ತೊಗೊಂಡೋಗಿ ದೇವ್ರಿಗೆ ಅಭಿಷೇಕ ಮಾಡಿ ಗಂಗೆ ಪೂಜೆ ಮಾಡ್ಕೊಂಡು ಹೋಗೋಕ್ಕಂತ ಇದು ಮಾಡಿರೋದು. ಆ ಬಾವಿನೂ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಊರ ಜನ, ನೀಟಾಗಿ ಇಟ್ಕೊಂಡಿದ್ದಾರೆ ಬಾವಿ. ಇದೊಂದು ಅಲ್ಲೊಂದು ಪಕ್ಷಿ ಇತ್ತು, ಚೆನ್ನಾಗಿತ್ತು ಆ ಪಕ್ಷಿ, ಹಾಗಾಗಿ ನೋಡ್ತಾ ಇದ್ವಿ ನಾವು. ಅವ್ರ ಊರೆಲ್ಲ ಸುತ್ತಮುತ್ತ ನೋಡ್ಕೊಂಡು ಬಂದಾಗ ಅಂದರೆ ಅವ್ರ ಊರು ಸುತ್ತ ಇರೋ ದೇವಸ್ಥಾನ ಇದು. ಒಂದು 3-4 ದೇವಸ್ಥಾನ ಇದೆಯಂತೆ, ಮುಂದೆ ಹೇಳ್ತೀನಿ. ನೋಡಿ ಈ ಸೀನ ಎಷ್ಟು ಚೆನ್ನಾಗಿದೆ ಅಂತ. ಮಧ್ಯ ಊರು, ಆ ಕಡೆ ಸುತ್ತಮುತ್ತ ಕಾಡು ಥರ ಇದೆ, ಅಂದರೆ ತೋಟ, ಇದು ಕಾಡಲ್ಲ ತೋಟ, ಅಂದರೆ ಮಧ್ಯದಲ್ಲಿ ಊರು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ದೇವಸ್ಥಾನ ಇದೆ, ಆದರೆ ನಾವು ಹೋಗೋ ಟೈಮಲ್ಲಿ ದೇವಸ್ಥಾನ ಮುಚ್ಚಿತ್ತು. ಅಂದರೆ ಎಲ್ಲ ಬೆಟ್ಟನೇ, ಫುಲ್ಲು ಕಲ್ಲು ಬಂಡೆಗಳು, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು, ಅದ್ರ ಮೇಲೆ ದೇವಸ್ಥಾನ ಇರೋದಿದು. ನಾವು ಹೋದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತಲ್ಲ, ಹಾಗಾಗಿ ಸುತ್ತಮುತ್ತ ನೋಡ್ತಾ ಇದ್ವಿ ನಾವು ಏನೇನಿದೆ ಅಂತ. ಆದರೆ ಈ ಪ್ಲೇಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಒಳ್ಳೆ ಪ್ಲೇಸ್ ಮಾತ್ರ ಇದು, ಎಷ್ಟು ಚೆನ್ನಾಗಿದೆ ನೋಡಿ. ಕೆಳಗೂರು, ಮೇಲೆ ಬೆಟ್ಟ. ಇದು ನಿಮಗೇನು ಗಿಡ ಕಾಣಿಸ್ತಿದೆಯೋ, ಇದು ನಾವು ಮನೆ ಗುಡ್ಸಕ್ಕಂತ ಪರ್ಕೆ ತೊಗೊಂಬರ್ತೀವಲ್ವಾ, ಅದ್ರಿಂದ ಗಿಡ ಅಂತ ಹೇಳಿ ತೋರಿಸ್ತಾಯಿದ್ರು. ಅದೇ ಗಿಡ ಇದು, ಅದನ್ನೇ ಕಿತ್ಕೊಂಡು ಪರ್ಕೆ ಮಾಡೋದವರು. ಅಂದರೆ ಇದು ಇನ್ನೂ ಎಳೆದು ದಪ್ಪ ಆಗಬೇಕು, ಆವಾಗ ಅದೊಂದು ಪರ್ಕೆ ಥರ ಮಾಡಿ ಮಾರ್ತಾರಲ್ಲ ಹಾಗೆ. ಹೇಗಿದೆ ನೋಡಿ ಪಾತಾಳ, ಅಂದರೆ ಕೆಳಗೆ ಎಷ್ಟು ಇದಿದೆ. ಫುಲ್ ಸುತ್ತಮುತ್ತ ತೆಂಗಿನ ಗಿಡ ಮತ್ತು ನಿಮ್ಗೆ ಸಿಗೋದೆಲ್ಲ ಮಾವಿನ ಹಣ್ಣಿನ ಗಿಡ, ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ, ಎಲ್ಲ ಬಂಡೆ. ನೀವು ಎಲ್ಲಿಂದ ಎಲ್ಲಿ ಕಣ್ಣು ಹಾಕಿದರೂ ನಿಮಗೆ ಸಿಗೋದೇ ಮಾವಿನ ಹಣ್ಣಿನ ಗಿಡ ಮತ್ತು ತೆಂಗಿನ ಗಿಡ, ಇಷ್ಟು ಬಿಟ್ಟರೆ ಬೇರೆ ಏನೂ ಕಾಣಿಸಲ್ಲ. ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಅಂತೆ, ಈ ಕಡೆ ಸೈಡು ರಾಮನಗರದ ಈ ಕಡೆ ಸೈಡು ಚಿಕ್ಕ ಚಿಕ್ಕ ಹಳ್ಳಿ ಇದೆಯಲ್ಲ, ಅಲ್ಲೆಲ್ಲ ನೀರು ಸ್ವಲ್ಪ ಕಮ್ಮಿ, ಮಳೆನೂ ಕಮ್ಮಿ, ನೀರು ಕಮ್ಮಿ ಅಂತೆ. ಆದರೂ ಪರವಾಗಿಲ್ಲ. ಆಮೇಲೆ ಇದು ನೋಡಿ, ಈ ಊರು ಫಸ್ಟ್ ಇಷ್ಟೊಂದು ಮನೆ ಇದ್ದಿಲ್ಲ ಅಂತ, ಈಗ ಇಷ್ಟೊಂದು ಇಂಪ್ರೂವ್ ಆಗಿರೋದು. ಅಂದರೆ ಒಂದು 40 ವರ್ಷ ಮುಂಚೆ. ರಾಯ ಬೆಟ್ಟ, ತಿಮ್ಮಪ್ಪ ರಾಯಪ್ಪ ಬೆಟ್ಟ. ಯಾವ ಬೆಟ್ಟ ಅಂತಿದ್ರು. ತಿಮ್ಮಪ್ಪನ ದೇವಸ್ಥಾನ ಇರೋದ್ರಿಂದ ತಿಮ್ಮರಾಯ ಸ್ವಾಮಿ ಅಂತಾರೆ. ಕಾಣಿಸ್ತದಲ್ಲ ಅಲ್ಲಿ, ಅದು ನಾರಾಯಣಗಿರಿ ಅಂತ. ಎಲ್ಲಿ ಕಾಣಿಸ್ತಿದೆ? ಇಲ್ಲಿ ಕೃಷ್ಣಗಿರಿ ಅಂತ ಅಲ್ಲೈತೆ, ಇಲ್ಲಿ ಕಾಣಿಸ್ತದೆ ಪಕ್ಕದಲ್ಲಿ. ಇದು ನಮ್ಮೂರ್ಗೆ ಅದು 3 ಕಿಲೋಮೀಟರ್, ಇದು 3 ಕಿಲೋಮೀಟರ್, ಅದು 3. ಒಟ್ಟಲ್ಲಿ ಎಲ್ಲ ಮಧ್ಯ ನೀವು. ಒಂದು ಪಕ್ಕ ಚಿಕ್ಕದಿದೆಯಲ್ಲ, ದೊಡ್ಡದಿದೆಯಲ್ಲ, ಅದನ್ನೇ ಕೃಷ್ಣಗಿರಿ ಅಂತ. ಆ ಬೆಟ್ಟಕ್ಕೆ ಕೃಷ್ಣಗಿರಿ ಬೆಟ್ಟ. ನಮ್ಮ ಮನೆಗೆ, ನಿಮ್ಮ ಮನೆಗೆ ಮಧ್ಯ, ನಿಮ್ಮ ಊರಿನದು 3 ಮೈಲಿ. ನೀವು ನೀರು ಅಂತ ಹೇಳಿದ್ರಲ್ಲ, ಅಲ್ಲಿ ಅನ್ಸುತ್ತೆ ಅಲ್ಲ, ಅಲ್ಲಿ ಹರಿತಾ ಇದೆ ನೋಡಿ. ಹಿಂದೆ ಹಿಂಭಾಗ ಬರುತ್ತೆ, ಅಲ್ಲಿ ಫ್ಲಾಟ್ ಆಗಿದೆಯಲ್ಲ, ಅಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಕೃಷ್ಣ ಇದು ಏನು ಕಣ್ವ ಡ್ಯಾಮ್ ಬ್ಯಾಕ್ ವಾಟರ್ ಎಲ್ಲ. ಕಡೆ ಒಂದು ಮಂಟಪ ಇದೆ, ಅದಲ್ಲಿ ಕಾಣಿಸ್ತದೆ, ಅಲ್ಲಿಗೆ ನೋಡ್ರಿ ಒಂಚೂರು ಮಂಟಪ, ಅದು ಅಲ್ಲಿಗೆಲ್ಲ ಅದು ಹತ್ಕೊಂಡು ಹೋಗ್ಬೋದಾ ಸರ್? ಆ ಕಡೆಯಿಂದ ಬರ್ಬೋದು, ಆ ಕಡೆಯಿಂದ ಮಧ್ಯದಲ್ಲಿ ಆ ಮರಗಳು ಕಾಣಿಸ್ತವಲ್ಲ, ಅಲ್ಲ ಆಸಿಂದ ಬಂದು ಇದಕ್ಕೆ ಈ ಬೆಟ್ಟಕ್ಕೆ ಹತ್ಬೋದು. ಅದು ಚೆನ್ನಾಗೈತೆ. ಅದಕ್ಕೆ ನಿಮ್ಗೆಲ್ಲ ನೀಟಾಗಿ ಗೊತ್ತು. ಮಧ್ಯದಲ್ಲಿ ಕೃಷ್ಣಗಿರಿ, ನಾರಾಯಣಗಿರಿ, ಆಮೇಲೆ ಹೇಮಗಿರಿ ಅಂತ ಇದೆ ವಿಜಯದುರ್ಗದ. ಇಷ್ಟು ಇದ್ರ ಮಧ್ಯ ಯಾವತ್ತೂ ಬೆಳೆ ನಾಶ ಆಗಲ್ಲಂತೆ, ಕಷ್ಟ. ನಂಗಂತ ಹಿರಿಯರು ಹೇಳ್ತಿದ್ರು ನಮಗೆ. ಹಂಗಲ್ಲಮ್ಮ, ನೀನು ಹೇಳೋದು, ನನಗೆ ತೆಂಗಿನ ಮರಗಳಿಗೆ ಇವಕ್ಕೆ ಒಳ್ಳೆ ನೀರು ಬರಬೇಕು ಅಂತ ನನ್ನ ಆಸೆಗೆ ನಾನು ಅನ್ನೋದು. ಆದರೆ ತೆಂಗಿನ ಮರಕ್ಕೆ ಈಗ ಮಳೆ ಹೋಯ್ತು ಸಾಕು. ನಾನು ಮಾತಾಡಿಸ್ತಿದ್ನಲ್ವ, ಅವರು ನಮ್ಮ ಬೀಗ್ರವ್ರದ್ದು ಫ್ರೆಂಡ್ದು ಮನೆಯವರು. ಪಾಪ ಅವ್ರ ಹತ್ರ ಮಾತಾಡ್ತಾ ಇದ್ದರೆ ನಮ್ಮ ತಂದೆ ನೆನಪಡ್ತಾ ಇತ್ತು ನನಗೆ.
ಯಾಕೆ ಅಂದರೆ ನಮ್ಮ ತಂದೆನೂ ಅಷ್ಟೇ, ನಮ್ಮ ಮನೆಗೆ ಯಾರಾದರೂ ಬಂದರೆ ಹೀಗೆ ಎಲ್ಲರ ಹತ್ರನೂ ಅವ್ರ ಮಕ್ಳು ಥರ ಮಾತಾಡ್ತಾಯಿದ್ರು. ಇದು ಹಾಗಮ್ಮ, ಇದು ಹೀಗಮ್ಮ, ಇಲ್ಲಿ ಈ ಥರ ಆಗ್ತಿತ್ತಮ್ಮ ಅಂತ ನಮ್ಮ ತಂದೆ ಹಾಗೆ ಮಾತಾಡ್ತಿದ್ದಿದ್ದು. ನನಗೆ ಅದು ನೋಡಿ ನನಗೆ ನನ್ನ ತಂದೆ ಜ್ಞಾಪನ ಬರ್ತಾಯಿತ್ತು. ಅಂದರೆ ನನಗೆ ಆ ಥರ ಫೀಲ್ ಆಗ್ತಿತ್ತು. ಒಳ್ಳೆ ಜನ ಮಾತ್ರ, ಒಳ್ಳೆ ಇದು, ಯಾಕಂದರೆ ಆ ಊರಲ್ಲೇ ಬೆಳೆದವ್ರು ಅವರು, ಅಲ್ಲೇ ಹುಟ್ಟಿ ಬೆಳೆದವರು. ಹಾಗಾಗಿ ಅದ್ರ ಬಗ್ಗೆ ಅವ್ರು ಏನಾದರೂ ನಮಗೆ ಹೇಳಬೇಕಾದ್ರೆ ಅದೇನಿರ್ಬೋದು ಅಂತ ಕೇಳೋದು, ಹಾಗಾಗಿ ಕೇಳಿಸ್ಕೊಂಡು ಬರ್ತಾಯಿದ್ವಿ. ಇದು ಅವ್ರ ತೋಟದಲ್ಲಿ ನಾವು ಫೋಟೋ ತೆಕ್ಕೊಂಡಿದ್ದು, ಒಂದು 2-3 ಫೋಟೋ ತೆಕ್ಕೊಂಡ್ವಿ ಅಲ್ವಾ. ಚೆನ್ನಾಗಿತ್ತು ಫೋಟೋಸ್. ಅಂದರೆ ಮಾವಿನ ಗಿಡದಲ್ಲಿ ಈ ಥರ ಫೋಟೋ ಎಲ್ಲ ತೆಕ್ಕೊಂಡು ಆರಾಮಾಗಿ ಸಾಯಂಕಾಲವರೆಗೂ ಟೈಮ್ ಪಾಸ್ ಮಾಡ್ಕೊಂಡು ನಾವು ಬಂದಿದ್ದು. ನಿಮಗೆ ಹೇಳಿದ್ನಲ್ಲ, ಈ ಗೆಣಸಿನ ಗಿಡ ಅಂತ ಹೇಳಿ, ಹೇಗಿದೆ ನೋಡಿ ಅದು ಗೆಣಸಿನ ಗಿಡ ಇದು. ಆಮೇಲೆ ಅವ್ರ ತೋಟ ಹೀಗಿತ್ತು, ಒಳ್ಳೆ ದೊಡ್ಡ ತೋಟ, ಚೆನ್ನಾಗಿದೆ ತೋಟ ಒಂಥರ. ಆಮೇಲೆ ಅವ್ರು ಲಿಂಬೆಹಣ್ಣು ಕಿತ್ಕೊಂಡ್ಬಂದಿದ್ವಲ್ವಾ ಅವ್ರ ಊರಿಂದ, ಹಾಗಾಗಿ ಉಪ್ಪಿನಕಾಯಿ ಮಾಡೋಣ ಅಂತ ಏನು ಮಾಡಿದೆ, ಉಪ್ಪಿನಕಾಯಿ ಹಾಕ್ಕೊಂಡೆ. ಇದು ಅಂದರೆ ಉಪ್ಪಿನಕಾಯಿ ಏನು ಅಂದರೆ, ಇದು ಲಿಂಬೆಹಣ್ಣು ಅವರು ತುಂಬ ಅಂದರೆ ಒಂದು 15 ದಿನ ಹೋಗಬೇಕು, ಅದು ಮೆತ್ತಗಾಗಬೇಕು ಅಂದರೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಇದಕ್ಕೆ ಉಪ್ಪು ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಅರಿಶಿನ, ಉಪ್ಪು ಹಾಕಿ ಒಂದು 15 ದಿನ ಬಾಕ್ಸಲ್ಲಿ ಅಂದರೆ ಡಬ್ಬದಲ್ಲಿ ಹಾಕಿ ಗಟ್ಟಿ ಗಾಳಿ ಹೋಗಲ್ಲ ಹಂಗೆ ಮುಚ್ಚಿಟ್ಬಿಡ್ತೀವಿ. ಅದು ಮೆತ್ತಗಾಗತ್ತೆ ನೋಡಿ, ಆವಾಗ ಅದಕ್ಕೆ ಮಸಾಲೆ ಹಾಕಬೇಕು. ನಿಮಗೆ ಮಸಾಲೆ ಹಾಕಿದಾಗ ಉಪ್ಪಿನಕಾಯಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಈಗ ಮಾತ್ರ ಸದ್ಯಕ್ಕೆ ನಾನು ಬರೀ ಕುಯ್ದು ಹಸಿಮೆಣ್ಸಿನ್ಕಾಯಿ ಹಾಕಿ ಅದಕ್ಕೆ ಉಪ್ಪು, ಅರಿಶಿನ ಪುಡಿ, ಬೆಳ್ಳುಳ್ಳಿ ಹಾಕಿ ನೆನೆಯಕ್ಕೆ ಬಿಟ್ಟಿದ್ದೀನಿ. ಒಂದು 15-20 ದಿನ ಚೆನ್ನಾಗಿ ನೆಂದು ಅದು ಸಿಪ್ಪೆ ಇದೆಲ್ಲ ಅದು ಸ್ಮೂತಾಗಿ ಬಿಡಬೇಕು. ಎಷ್ಟು ಸ್ಮೂತಾಗತ್ತೋ ಅಷ್ಟೇ ಲಿಂಬೆಹಣ್ಣು ಉಪ್ಪಿನಕಾಯಿ ರುಚಿ ಜಾಸ್ತಿ ಬರುತ್ತೆ. ಅದು ತುಂಬ ಮೆತ್ತಗಾಗಿಲ್ಲ ಅಂದರೆ ಉಪ್ಪಿನಕಾಯಿ ಅಷ್ಟು ರುಚಿ ಇರೋಲ್ಲ, ಅಂದರೆ ತಿನ್ನಬೇಕು ಅಂತ ಅನಿಸಲ್ಲ. ಇದೆಷ್ಟು ಮೆತ್ತಗಾಗುತ್ತೋ ಅಷ್ಟೇ ರುಚಿ ಜಾಸ್ತಿ. ನೋಡ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ. ಅದು ಫ್ರೆಶ್ ಲಿಂಬೆಹಣ್ಣು ಮರದಲ್ಲಿ ಕಿತ್ಕೊಂಡು ಬಂದಿದ್ದವ್ರದ್ದು. ಹಾಗಾಗಿ ಅದು ಇನ್ನೂ ತುಂಬ ಅದ್ರ ಸಿಪ್ಪೆ ತುಂಬ ಸ್ಮೂತ್ ಬಿಡಬೇಕು. ಅದಕ್ಕೆ ಇನ್ನೊಂದು 15-20 ದಿನ ಹೋಗಬೇಕು, ಅದು ನೀಟಾಗಿ ಆಗಬೇಕು ಅಂದರೆ. ಇದು ಚೆನ್ನಾಗಿದೆ. ಏನು ಮಾಡಿದ್ದೀನಿ ಅಂದರೆ, ಗಾಳಿ ಹೋಗಬಾರ್ದು ಅಂತ ಒಂದು ಇದ್ರಲ್ಲಿ ತುಂಬಿ ಇಟ್ಬಿಟ್ಟಿದ್ದೀನಿ. ಗಾಳಿ ಹೋದರೆ ಆಮೇಲೆ ಏನಾದರೂ ನೀರಿನ ಕೈ ಬಿದ್ದರೆ ಬೇಗ ಹಾಳಾಗೋಗುತ್ತೆ ಉಪ್ಪಿನಕಾಯಿ. ಆ ಥರ ಹಾಳಾಗಬಾರ್ದು ಅಂತ ಕ್ಲೀನಾಗಿ ನೀರಲ್ಲಿ ತೊಳೆದು ಅಂದರೆ ಡ್ರೈ ಬಟ್ಟೆಲಿ ಎಲ್ಲ ಒರೆಸಿ ಆಮೇಲೆ ಕುಯ್ದು ಹಾಕಿರೋದು. ಇದು ಬಾಕ್ಸ್ ಇದೆಲ್ಲ ಅದು ಕೂಡ ಸ್ವಲ್ಪ ನೀರಿರಬಾರ್ದು, ಆ ಥರ ಫುಲ್ ಡ್ರೈ ಆಗಿರಬೇಕು. ಒಂದು 15 ದಿನ ಮುಚ್ಚಿರಬೇಕು. ಸ್ವಲ್ಪ ಸ್ವಲ್ಪ ಯಾವಾಗ ಬೇಕೋ ಆವಾಗ ನೋಡಿಬಿಟ್ಟು ಮತ್ತೆ ಕಲಸಿ ಮುಚ್ಚಿ ಇಡಬೇಕು. ಒಂದು 15-20 ದಿನ ಮುಚ್ಚೋದು, ಇಡೋದು, ಆ ಥರನೇ ಮಾಡಬೇಕು. ಇದು ರೆಡಿ ಉಪ್ಪಿನಕಾಯಿ ಆದಾಗ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿ. ಅಲ್ಲಿಂದ ತೊಗೊಂಡು ಬಂದಿದ್ದು ಫುಲ್ ರೆಡಿ ಆದಾಗ ಅದು ತೋರಿಸ್ತೀನಿ ನಿಮಗೆ. ಟೇಕ್ ಕೇರ್, ಬಾಯ್. ಮತ್ತೆ ಸಿಗೋಣ. ಆದಷ್ಟು ಶೇರ್ ಮಾಡಿ, ಲೈಕ್ ಹಾಕಿ, ಕಮೆಂಟ್ಸ್ ಕೂಡ ಹಾಕ್ಬೋದು. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.